ನಮಸ್ತೆ ಎಲ್ರಿಗೂ. ಮನೋವೈದ್ಯರು ನೆಕ್ಸ್ಟು ಯಾವುದ್ರ ಬಗ್ಗೆ ಮಕ್ಕಳನ್ನು ನಾವು ಹೇಳ್ಕೊಡ್ಬೇಕು ಅಂತಿದ್ದಾರೆ ಅಂದರೆ ಶಿಸ್ತು ಅಂದರೆ ಏನು? ಇದನ್ನು ತುಂಬ ಸರಳವಾಗಿ ಹೇಳೋದಕ್ಕೆ ತುಂಬ ಕಷ್ಟ ಅಲ್ವಾ? ಇದಕ್ಕೆ ಯಾವ ರೀತಿ ಶಿಸ್ತನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅನ್ನೋದನ್ನು ಮನೋವೈದ್ಯರು ಸರ್ ವಿಶ್ವೇಶ್ವರಯ್ಯನವರ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿರೋಂಗೆ ಸರ್ ಅವರು ಕರ್ನಾಟಕದ ಕಂಡ ಒಂದು ಮಹಾನ್ ವಿಜ್ಞಾನಿ ಅಲ್ವಾ. ಇವರೊಬ್ಬರು ಇಂಜಿನಿಯರು. ಇವರು ಮೈಸೂರಿನ ದಿವಾನರು ಕೂಡ ಆಗಿದ್ದರು, ಹಳೆ ಮೈಸೂರಿನ. ಇವ್ರದ್ದೊಂದು ಘಟನೆ. ಒಂದಿನ ಕಾಲೇಜು ಸಮಾರಂಭ ಇರುತ್ತೆ. ಅಲ್ಲಿ ಅವರು ವಿಶ್ವೇಶ್ವರಯ್ಯನವರು ಅತಿಥಿಯಾಗಿ ಹೋಗಿರ್ತಾರೆ. ಅಲ್ಲಿ ಮಾತನಾಡಲು ಮೊದಲು ಅವರು ಒಂದು ಶಿಸ್ತಿನ ಒಂದು ಟಿಪ್ಪಣಿಯನ್ನು ಶಿಸ್ತಾಗಿ ಒಂದು ಬರ್ಕೊಂಡು ಹೋಗಿರ್ತಾರೆ. ಆ ಸಮಾರಂಭಕ್ಕೆ ಹೋಗುವಾಗ ಅದು ಚೀಟಿ ಮರೆತುಬಿಟ್ಟಿರ್ತಾರೆ ಮನೇಲೇ. ಆವಾಗ ಉದ್ಘಾಟನೆ ಆಗುತ್ತೆ, ಮಾತಾಡೋಕ್ಕೆ ಎದ್ದೇಳ್ತಾರೆ. ಚೀಟಿ ಹುಡುಕ್ತಾರೆ, ಚೀಟಿ ಸಿಕ್ಕೋದೇ ಇಲ್ಲ. ನಾನು ಮರ್ತು ಬಂದಿದ್ದೀನಿ ಅಂತೇಳ್ಬಿಟ್ಟು ಹೆಂಗೋ ಮಾತಾಡ್ತಾರೆ. ಆವಾಗ ಅವರಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರೋದಿಲ್ಲ. ನಾನು ಬರ್ಕೊಂಡಿದ್ದು 3 ಪಾಯಿಂಟ್ ಹೇಳೇ ಅಲ್ವಲ್ಲ, ಏನು ಮಾಡೋದು, ಹೇಳಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಡೇ ಅಲ್ಲಿ ಪ್ರಿನ್ಸಿಪಾಲರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ಪ್ಲೀಸ್ ನಾನೊಂದು ಸ್ವಲ್ಪ ಟಿಪ್ಪಣಿ ಬರ್ಕೊಂಡಿದ್ದೆ, ಅದನ್ನು ನನಗೆ ಹೇಳೇ ಇಲ್ಲ ಮಕ್ಕಳಿಗೆ, ದಯವಿಟ್ಟು ಇವತ್ತೊಂದಿನ ಭಾಷಣ ನಾನು ಮಾಡ್ಬೋದಾ ಅಂತ ವಿಶ್ವೇಶ್ವರಯ್ಯನೇ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂದ ತಕ್ಷಣ ಪ್ರಿನ್ಸಿಪಲ್ ಒಂಚೂರು ಮಾತಾಡೋದಿಲ್ಲ. ಸಡನ್ನಾಗಿ ಏನು ಯೋಚನೆ ಮಾಡ್ದಲ್ಲೇ ಒಂದು ಸಭೆ ಕರೆದೇ ಬಿಡ್ತಾರೆ. ಎಲ್ಲ ಮಕ್ಕಳನ್ನು ಕೂರಿಸ್ಬಿಟ್ಟು ಅಲ್ಲಿ ವಿಶ್ವೇಶ್ವರಯ್ಯರು ಎದ್ದು ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಚೀಟಿ ತಗೊಳ್ತಾರೆ, ಕೋಟಿಂದ ತೆಗೆದುಕೊಂಡು ಅಲ್ಲಿ ಉಪನ್ಯಾಸ ಮಾಡ್ತಾರೆ. ನಾನು ನಿನ್ನೆ ಹೇಳಿದ್ದು ಇದನ್ನೇ, ಇವತ್ತು ಹೇಳ್ತಾ ಇರೋದು ಅದನ್ನೇ. ಆದರೆ ನಾನು ನಿನ್ನೆ ಹೇಳಿದ ಉದ್ಘಾಟನಾ ಭಾಷಣದಲ್ಲಿ 3 ಅಂಶಗಳನ್ನು ಮರೆತಿದ್ದೆ. ಅವುಗಳನ್ನು ಸೇರಿಸಿ ಹೇಳಬೇಕಾಗಿತ್ತು. ಅದಕ್ಕೆ ಬಂದಿದ್ದೀನಿ. ಇವತ್ತು ನನಗೆ ಹೇಳಿದ್ಮೇಲೆ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಈ ಒಂದು ಶಿಸ್ತಿನ ಜೀವನದ ಬಗ್ಗೆ ಈ ಒಂದು ಎಕ್ಸಾಂಪಲ್ನ ಈ ಡಾಕ್ಟರ್ ಕೊಡ್ತಾ ಇದ್ದಾರೆ. ಶಿಸ್ತು ಅಂದರೆ ಏನು? ಅದು ಆಗಿರ್ಬೇಕು ಇವಾಗ ಅಷ್ಟೇ ಅಲ್ವಾ? ಜೀವನದಲ್ಲಿ ಶಿಸ್ತು ಎಂದರೆ ಕೌಶಲತೆ ಇದ್ದಾಗ ನಮ್ಮ ಜೀವನಕ್ಕೆ ನೆಮ್ಮದಿ ತರುವತ್ತ ಸಹಾಯ ಮಾಡುತ್ತೆ. ಕೆಲವು ವೇಳೆ ಶಿಕ್ಷೆಯಿಂದ ಮಾತ್ರ ಮಕ್ಕಳಿಗೆ ಶಿಸ್ತು ಕಲಿಸಲು ಸಾಧ್ಯ ಅಂತ ಪೋಷಕರು ಅಂದ್ಕೊಂಡಿರ್ತಾರೆ. ಶಿಸ್ತು ಕಲಿಸಲು ಶಿಕ್ಷೆನೇ ಬೇಕು ಅಂತ ಏನಿಲ್ಲ, ಅದು ತಪ್ಪು. ಮಕ್ಕಳಲ್ಲಿ ಶಿಸ್ತನ್ನು ಕಲಿಸೋದಕ್ಕೆ ಹಲವಾರು ಮಾರ್ಗಗಳಿವೆ. ಮಕ್ಕಳಲ್ಲಿ ಶಿಸ್ತನ್ನು ಕಲಿಸುವಾಗ ಮೊದಲು ನಾವೇನು ಅನ್ಕೊಬೇಕಪ್ಪ, ಫಸ್ಟು ಪೋಷಕರು ನಾವು ಶಿಸ್ತಾಗಿರಬೇಕು. ಮತ್ತು ಪೋಷಕ ಮತ್ತು ಮಗುವಿನ ಪ್ರೀತಿಯ ಸಂಬಂಧ ಶಿಸ್ತಿನ ವರ್ತನೆಯನ್ನು ಇರಬೇಕು, ಒಂದೇ ಸಮನಾಗಿರಬೇಕು. ತಂದೆ ಹೇಳುವ ಶಿಸ್ತು ಒಂದು, ತಾಯಿ ಹೇಳೋ ಶಿಸ್ತು ಇನ್ನೊಂದು ಆದರೆ ಮಗುವಿಗೆ ಗೊಂದಲ ಆಗುತ್ತೆ. ಇಬ್ಬರೂ ತಂದೆ ತಾಯಿ ಇಬ್ಬರು ಒಂದೇ ಥರ ಮಕ್ಕಳಿಗೆ ಶಿಸ್ತನ್ನು ಹೇಳ್ಕೊಡ್ಬೇಕು. ಮಗು ಮಾಡಿದ ವರ್ತನೆ ಅದು ತಪ್ಪು ಅಂತ ನಾವು ಅದನ್ನು ಪುನಃ ಮಾಡಬಾರ್ದಪ್ಪ ಅಂತ ಅದನ್ನು ಮಾರ್ಗದರ್ಶನ ಮಾಡಬೇಕೇ ಹೊರ್ತು ಅದನ್ನು ಮನಸ್ಸಿಗೆ ನೋವು ಮಾಡಿಬಿಟ್ಟು ಅದಕ್ಕೆ ಶಿಸ್ತು ಹೇಳ್ಕೊಡೋಕೆ ಹೋಗಬಾರ್ದು. ಇದರಲ್ಲಿ ಪೋಷಕರ ವರ್ತನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ ಶಿಸ್ತು ಹೇಳ್ಕೊಡೋದ್ರಲ್ಲಿ. ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗೋ ಸಹಜ, ಹೊಂದಾಣಿಕೆನೂ ಇಲ್ಲದೆಯಲ್ಲೂ ಇರ್ಬೋದು, ಅಜಗಜಾಂತರ ವ್ಯತ್ಯಾಸ ಇರ್ಬೋದು, ಮಕ್ಕಳು ಶಿಸ್ತನ್ನು ಕಲಿದಲೇ ಇರ್ಬೋದು. ಆವಾಗ ಮಕ್ಕಳು ತಮ್ಮದೇ ಆದ ನೆಮ್ಮದಿನೂ ಹಾಳು ಮಾಡಿಕೊಂಡು ಮಕ್ಕಳು ಪೇರೆಂಟ್ಸ್ ನೆಮ್ಮದಿನೂ ಹಾಳಾಗಿ ಮಾಡ್ತಾರೆ. ಯಾವಾಗ ತಂದೆ ಒಂದು ತಾಯಿ ಒಂದು ಹೇಳ್ದಾಗ ಇಬ್ಬರು ಒಂದೇ ರೀತಿ ಹೇಳ್ಕೊಟ್ಟಾಗ ಮಕ್ಕಳು ಮುಂದೆ ಅವರು ಕೂಡ ಶಿಸ್ತಿಂದ ಇದ್ದಾಗ ಈ ರೀತಿ ಆಗೋದಿಲ್ಲ. ಒಂದು ಕಲೆ ಇದ್ದಂಗೆ ಪೋಷಕರಿಗೆ ಮಕ್ಕಳಿಗೆ ಶಿಸ್ತು ಹೇಳ್ಕೊಡೋದು. ಯಾವ ರೀತಿ ಮಗುವಿನ ಸಾಮರ್ಥ್ಯ, ಸಂದರ್ಭ, ಬೆಳವಣಿಗೆ ಅಂತ ನೋಡಿ ಶಿಸ್ತನ್ನು ಹೇಳ್ಕೊಡ್ಬೇಕು. ಶಿಸ್ತನ್ನು ಕಲಿಸುವ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳು ಸಾಮಾಜಿಕ ಕಟ್ಟುಪಾಡುಗಳಿಗನುಗುಣವಾಗಿ ತಮಗೂ ಮತ್ತು ಇತರರಿಗೂ ಒಪ್ಪುವ ಹಾಗೆ, ಉಪಯೋಗವ ಹಾಗೆ ಮುಂದೆ ಸಾಗಬೇಕು ಅಳವಡಿಸ್ಕೊಂಡು. ಹಾಗೆ ಶಿಸ್ತನ್ನು ಕಲಿಸುವಾಗ ಪೋಷಕರ ಸಹನೆ, ಪ್ರೀತಿಯ ನುಡಿ, ಸಮಾಧಾನದ ವರ್ತನೆ ಮಗುವಿಗೆ ಅರ್ಥ ಮಾಡಿಸುವುದು ಬಹಳ ಮುಖ್ಯ. ಶಿಸ್ತನ್ನು ಕಲಿಸುವುದು ಒಂದು ದಿನದ ಕೆಲಸ ಅಲ್ಲ, ಅದನ್ನು ಪೋಷಕರು ನೆನಪಲ್ಲಿ ಇಟ್ಕೊಬೇಕು. ಅದೇ ರೀತಿ ಅತಿಯಾದ ಕಠಿಣತೆ ಕೂಡ ಒಳ್ಳೆಯದಲ್ಲ.
ಹೀನಾಯದ ನುಡಿಗಳನ್ನು ಹೇಳೋದು, ಅವಮಾನ ಮಾಡೋದು, ಮಕ್ಕಳಿಗೆ ಶಿಸ್ತನ್ನು ಕಲಿಸೋಕ್ಕೆ ಋಣಾತ್ಮಕ ಅಂಶಗಳನ್ನು ಬಳಸೋದು, ಇದೆಲ್ಲ ಒಳ್ಳೆಯದಲ್ಲ. ಯಾವಾಗಲೂ ಧನಾತ್ಮಕವಾಗಿ ವರ್ತನೆಯನ್ನು ದಾರಿ ಮಾಡಿಕೊಡ್ಬೇಕು. ಮಕ್ಕಳಿಗೆ ಶಿಸ್ತನ್ನು ಕಲಿಸುವಾಗ ಎಷ್ಟೋ ವೇಳೆ ತಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಬೇಕಾಗತ್ತೆ. ನಮ್ಮ ಭಾವನೆಗಳನ್ನು ಕುರಿತು, ನಮ್ಮ ನ್ಯೂನತೆಗಳನ್ನು ಕುರಿತು, ನಮ್ಮ ವ್ಯಕ್ತಿತ್ವವನ್ನು ಕುರಿತು ಸ್ವಯಂ ನಾವು ಅರ್ಥಕೊಂಡು ತಿದ್ದುಕೊಂಡು ಮಕ್ಕಳಿಗೆ ಶಿಸ್ತು ಹೇಳ್ಕೊಟ್ರೆ ತುಂಬ ಒಳ್ಳೆಯದು. ಮಗುವಿಗೆ ಶಿಸ್ತನ್ನು ಕಲಿಸಲು ಕೆಲವು ಅಂಶಗಳು ಪೋಷಕರು ಕೂಡ ಗಮನಿಸಬೇಕಾಗುತ್ತದೆ. ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ಡಾಕ್ಟ್ರಲ್ಲಿ, ಮಕ್ಕಳಿಗೆ ಶಿಸ್ತು ಕಲಿಸುವುದು ಒಂದು ಕಲೆ. ಹಾಗಾಗಿ ಮಗು ಆಯಾ ಮತ್ತು ಪೋಷಕರ ಪರಿಸ್ಥಿತಿ, ಅವರವರ ಸಂಬಂಧ, ಕೌಟುಂಬಿಕ ವಾತಾವರಣ ಅನುಸರಿಸಿದರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಮನೋವೈದ್ಯರು ಹೇಳ್ತಾ ಇದ್ದಾರೆ. ಮಗುವಿಗೆ ಒಳ್ಳೆಯ ವರ್ತನೆಗಳಿರುತ್ತಲ್ಲ, ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು, ಪ್ರಶಂಸೆ ಕೊಡಬೇಕು, ಬಹುಮಾನ ಕೊಡಬೇಕು. ಏನಾದರೂ ಕೆಟ್ಟ ನಡವಳಿಕೆ ತೋರಿದರೆ ಅದನ್ನು ಸಮಾಧಾನ ತಿಳಿಸಿ, ಈ ಥರ ಮಾಡಬಾರ್ದಪ್ಪ, ಅದರಿಂದ ಅಪಾಯಗಳು ಏನಾಗುತ್ತೆ, ಅವನು ಆ ಥರ ಮಾಡಿಬಿಟ್ಟ ಅಂತಲೇ ಅಂದ್ಕೊಳ್ರಿ, ಅವನು ಹಠ ಹಿಡಿಯೋದು ಈ ಥರ ಮಾಡಿದಾಗ ಅದನ್ನು ಅಷ್ಟೇ ದೃಢತೆಯಿಂದ ವಿರೋಧಿಸಿ, ಮಗುವಿಗೆ ಅತಿಯಾದ ಹೆಗ್ಗಳಿಕೆ, ಅತಿಯಾದ ಬಹುಮಾನವೂ ಕೂಡ ಒಳ್ಳೆಯದಲ್ಲ. ನಿಧಾನವಾಗಿ ಸಮಾಧಾನವಾಗಿ ಅವ್ರು ಮಾಡಿರೋ ತಪ್ಪುಗಳನ್ನು ತಿಳಿಸ್ಬೇಕು. ಮಗುವಿಗೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು. ಅಪ್ಪ ಹೇಳೋದೊಂದು ಅಮ್ಮ ಹೇಳೋದೊಂದು ಮಾತ್ರ ಯಾವತ್ತೂ ಮಾಡಬಾರ್ದು. ಮಗುವಿಗೆ ಮಗುವಿನೊಂದಿಗೆ ಚರ್ಚೆ ಮಾಡದೆ ಮಗು ಹೇಳೋದನ್ನು ಫಸ್ಟ್ ಚೆನ್ನಾಗಿ ಕೇಳಿಸ್ಕೊಂಡು, ನೀನೆಲ್ಲ ಹೇಳಿದ್ದೀನಲ್ಲ ನಾನು ಕೇಳಿಸ್ಕೊಂಡಿದ್ದೀನಪ್ಪ, ನನಗೆ ಇವಾಗ ಅರ್ಥ ಆಗಿದೆ ಅಂತ ನೀವು ಮಗುವಿಗೆ ಅರ್ಥ ಮಾಡಿಸ್ಬೇಕು. ಮುಖ್ಯವಾಗಿ ಏನು ಹೇಳಬೇಕು, ಏನು ಹೇಳ್ಬಾರ್ದು, ಏನು ಅವಶ್ಯಕತೆ ಇದೆ, ಆ ವಯಸ್ಸಿಗೆ ಅದೇನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನೋಡಿ ಅದಕ್ಕೆ ಹೇಳ್ಬೇಕು. ಮತ್ತು ಸಂದರ್ಭಗಳನ್ನು ನೋಡ್ಕೊಬೇಕು, ಯಾವ ಸಂದರ್ಭದಲ್ಲಿ ಮಗು ಅರ್ಥ ಮಾಡ್ಕೊಳ್ಳುತ್ತೆ ಅಂತ. ಮಗುವಿಗೆ ಶಿಸ್ತನ್ನು ಕಲಿಸುವಾಗ ನಾವು ಪೋಷಕರಾದಂಥವರು ಎಷ್ಟು ಶಿಸ್ತಾಗಿದ್ದೀವಿ, ಎಷ್ಟು ಶಿಸ್ತನ್ನು ಪಾಲಿಸ್ತಾ ಇದ್ದೀವಿ ಅಂತ ನಾವು ಕೂಡ ಗಮನ ಹರಿಸ್ಕೊಬೇಕು. ಮಗುವಿನಲ್ಲಿ ಶಿಸ್ತನ್ನು ಒಂದು ದಿನದಲ್ಲಿ ಕಲಿಸೋಕ್ಕೆ ಸಾಧ್ಯ ಇಲ್ಲ. ಸಮಾಧಾನದಿಂದ ಪುನಃ ಮಗುವಿಗೆ ತಪ್ಪುಗಳನ್ನು ತಿದ್ದಲು ಪ್ರಯತ್ನಿಸಬೇಕು. ಯಾವುದೋ ಒಂದೇ ದಿನಕ್ಕೆ ನಾನು ಶಿಸ್ತನ್ನು ಕಲಿಸ್ಬಿಡ್ತೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಒಟ್ಟಿನಲ್ಲಿ ಪೋಷಕರೇ ಮಗುವಿನ ಸಾಧನೆಗಳಿಗೆ, ಭವಿಷ್ಯದ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಶಿಸ್ತು ತುಂಬ ಅವಶ್ಯಕತೆ ಇದೆ. ಅದನ್ನು ಪೋಷಕರು ಮಕ್ಕಳಲ್ಲಿ ಕಲಿಸುವುದು ಬಾಲ್ಯದಿಂದಲೇ ಪ್ರಾರಂಭ ಆಗಬೇಕು. ಇದು ಒಂದು ಕಲೆ, ಪೋಷಕರ ಜಾಣತನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಂದರೆ, ಪರ್ಸ್ನಲಿ ನೀವು ಮಕ್ಕಳ ಜೊತೆ ಪುಸ್ತಕಗಳನ್ನು ಓದೋದು, ಮಕ್ಕಳ ಜೊತೆ ಹೊರಗಡೆ ಹೋಗೋದು, ಜೊತೆಗೆ ಮಕ್ಕಳಿಗೆ ಈ ಒಂದು ದೇವರ ನಾಮಗಳನ್ನು, ಭಗವದ್ಗೀತೆ ಶ್ಲೋಕಗಳನ್ನು ಡೈಲಿ ನೀವು ಅವ್ರ ಹತ್ರ ಆಡ್ತಾ ಇರಬೇಕು. ಮಕ್ಕಳಿಗೂ ಆ ಒಂದು ಶಾಲೆಗಳಿಗೆ ಸೇರಿಸಿದರೆ ತುಂಬ ಒಳ್ಳೆಯದು. ಯಾವಾಗ ಮಗು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವತ್ತಿನಿಂದಲೇ ಭಗವಂತನ ನಾಮಸ್ಮರಣೆ ಮಾಡೋದನ್ನು ಮಗುವಿಗೆ ಹೇಳ್ಕೊಡಿ. ಭಗವಂತನ ನಾಮಸ್ಮರಣೆ ಮಾಡ್ತಾ 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 ಎಲ್ಲ ಸರಿ ಹೋಗುತ್ತೆ. ಮಗುವಿಗೆ ಏಕಾಗ್ರತೆ ಹೆಚ್ಚಾಗಿ ತನಗೆ ತಾನಾಗೇ ಶಿಸ್ತು, ಒಳ್ಳೆ ಬುದ್ಧಿ, ಗುಣ, ಒಳ್ಳೆ ನಡತೆ ಮತ್ತು ವಿದ್ಯೆ ಎಲ್ಲ ಕೂಡ ತಾನಾಗಿ ಬಂದುಬಿಡುತ್ತೆ. ನಮಸ್ತೆ ಎಲ್ರಿಗೂ.